ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಜುಲೈ 26 ಕಾರ್ಗಿಲ್ ವಿಜಯ ದಿವಸ್. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಡಿದಂತಹ ವೀರ ಸೈನಿಕರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಆಚರಣೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲಾ ಸೈನಿಕರಿಗೂ ಕೂಡ ಗೌರವವನ್ನ ಸಲ್ಲಿಸೋದು ನಮ್ಮ ಕರ್ತವ್ಯ ಅಂತೇಳಿ ಹೇಳ್ತಾ, ಕಾರ್ಗಿಲ್ ವಿಜಯ ದಿವಸದ ಒಂದು ಸುಂದರ ಭಾಷಣವನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳಿಯೋಣ. ದೇಶ ಕಾಯುವ ಸೈನಿಕ, ದೇಶಕ್ಕೆ ನೀನೇ ನಾಯಕ, ಭರತ ಭೂಮಿಯ ಸೇವಕ, ದೇಶ ರಕ್ಷಣೆಯೇ ನಿನ್ನ ಕಾಯಕ, ಶತ್ರು ಸೈನ್ಯಕ್ಕೆ ಮಾರಕ, ದೇಶಾಭಿಮಾನದಲ್ಲಿ ಧನಿಕ, ದೇಶ ಸೇವೆಯಲ್ಲಿ ನೀ ಚಾಲಕ, ನನ್ನ ದೇಶ ಪ್ರೇಮಕ್ಕೆ ನೀ ಪ್ರೇರಕ. ಎಲ್ಲರಿಗೂ ಶುಭೋದಯ. ಇಂದು ಜುಲೈ 16. ನಮ್ಮ ದೇಶದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ಕಾರ್ಗಿಲ್ ವಿಜಯ ದಿವಸ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ತೋರಿದ ಅಪ್ರತಿಮ ಶೌರ್ಯ, ಸಾಹಸ ಮತ್ತು ತ್ಯಾಗವನ್ನ ಸ್ಮರಿಸುವ ಪವಿತ್ರ ದಿನವಿದು. ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರದ ಹಿಮದಿಂದ ಆವೃತವಾದ -ಡಿಗ್ರಿ ಚಳಿಯ ಸವಾಲಿನ ಪರಿಸ್ಥಿತಿಯಲ್ಲೂ ಶತ್ರುಗಳನ್ನ ಮಟ್ಟ ಹಾಕಿ ಹಿಮದ ಶಿಖರಗಳ ಮೇಲೆ ನಮ್ಮ ತ್ರಿವರ್ಣ ಧ್ವಜವನ್ನ ಮರಳಿ ಹಾರಿಸಿದ ಸುವರ್ಣ ಕ್ಷಣದ ನೆನಪೇ ಈ ವಿಜಯ ದಿವಸ. ಹಿನ್ನೆಲೆ ಮತ್ತು ಉದ್ದೇಶ. 1999ರ ಆರಂಭದಲ್ಲಿ ಪಾಕಿಸ್ತಾನಿ ಪಡೆಗಳು ಕದ್ದು ಮುಚ್ಚಿ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಮತ್ತು ದ್ರಾಸ್ ವಲಯದ ಭಾರತೀಯ ಗಡಿ ಪ್ರದೇಶಗಳನ್ನ ಅತಿಕ್ರಮಿಸಿಕೊಂಡಿದ್ದವು. ಇದನ್ನ ಅರಿತ ಭಾರತೀಯ ಸೇನೆ ದೇಶದ ಗಡಿಯನ್ನ ರಕ್ಷಿಸಲು ಆಪರೇಷನ್ ವಿಜಯ್ ಎಂಬ ಬೃಹತ್ ಕಾರ್ಯಾಚರಣೆಯನ್ನು ಆರಂಭಿಸಿತು. ಮೇ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ, ಅಂದರೆ ಸುಮಾರು 60ಕ್ಕೂ ಹೆಚ್ಚು ದಿನಗಳ ಕಾಲ ನಡೆದ ಭೀಕರ ಯುದ್ಧದ ನಂತರ ಜುಲೈ 26ರಂದು ಭಾರತ ಸಂಪೂರ್ಣ ವಿಜಯವನ್ನು ಘೋಷಿಸಿತು. ಈ ದಿನದ ಪ್ರಮುಖ ಉದ್ದೇಶವೆಂದರೆ ಮಾತೃಭೂಮಿಯ ರಕ್ಷಣೆಗಾಗಿ ನಮ್ಮ ಪ್ರಾಣವನ್ನೇ ತೃಣ ಸಮಾನವಾಗಿ ನೀಡಿ ವೀರ ಮರಣ ಅಪ್ಪಿದ 527ಕ್ಕೂ ಹೆಚ್ಚು ಅಮರ ಜವಾನರಿಗೆ ಗೌರವ ಸಲ್ಲಿಸುವುದು. ಅವರ ತ್ಯಾಗ ವ್ಯರ್ಥವಾಗಬಾರದು. ಅವರ ದೇಶ ಪ್ರೇಮದ ಜ್ಯೋತಿ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಉರಿಯುತ್ತಿರಬೇಕು ಎಂಬುದೇ ಈ ಆಚರಣೆಯ ಉದ್ದೇಶ. ಮಹತ್ವ. ಕಾರ್ಗಿಲ್ ವಿಜಯ ದಿವಸವು ಕೇವಲ ಒಂದು ಯುದ್ಧದ ಗೆಲುವಲ್ಲ, ಅದು ಭಾರತೀಯ ಸೈನಿಕರ ಅಚಲ ಆತ್ಮವಿಶ್ವಾಸ, ಶಿಸ್ತು ಮತ್ತು ದೇಶಭಕ್ತಿಯ ಸಂಕೇತ. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ನಿದ್ರಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಗಡಿಯಲ್ಲಿ ಚಳಿ, ಮಳೆ, ಹಿಮ ಎನ್ನದೆ ಕಾಯುತ್ತಿರುವ ಸೈನಿಕರೇ ಕಾರಣ. ವಿಕ್ರಮ್ ಬಾಟ್ರಾ, ಮನೋಜ್ ಕುಮಾರ್ ಪಾಂಡೆ ಇವರಂತಹ ನೂರಾರು ಯುವ ಯೋಧರ ತ್ಯಾಗ ನಮಗೆ ಸದಾ ಪ್ರೇರಣೆಯಾಗಬೇಕು. ದೇಶ ಸೇವೆ ಎಂದರೆ ಕೇವಲ ಗಡಿಯಲ್ಲಿ ನಿಲ್ಲುವುದಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಒಗ್ಗಟ್ಟಿನಿಂದ ಬದುಕುವುದು ಕೂಡ ದೇಶ ಸೇವೆಯೇ ಆಗಿದೆ. ನಮಿಸುವೆವು ನಾವು ಆ ವೀರ ಚೇತನಕ್ಕೆ, ಶತಶತ ಪ್ರಣಾಮವು ಕಾರ್ಗಿಲ್ ಯೋಧರಿಗೆ. ಕೊನೆಯದಾಗಿ ವೀರ ಯೋಧರ ತ್ಯಾಗವನ್ನ ಸ್ಮರಿಸುತ್ತಾ ಪ್ರತಿಯೊಬ್ಬ ಭಾರತೀಯನಲ್ಲಿಯೂ ದೇಶ ಪ್ರೇಮದ ಕಿಡಿ ಸದಾ ಉರಿಯುತ್ತಿರಲಿ ಎಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಭೋಲೋ ಭಾರತ್ ಮಾತಾ ಕಿ ಜೈ.